ಹಾಯ್ ಹಲೋ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾವಿವಾಗ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ ಯಾಕಂದ್ರೆ ಹೂವು ತಗೊಂಡ್ ಬರೋಣ ಅಂತ. ಅಲ್ಲಿ ಹೂವು ಎಲ್ಲ ಚೆನ್ನಾಗಿರುತ್ತೆ, ನಾವ್ ಇವಾಗ್ಲೂ ಅಲ್ಲೇ ತಗೊಂಡ್ ಬರೋದು, ಒಂದ್ ಅರ್ಧ ಗಂಟೆ ಹೋಗ್ಬಿಟ್ಟು ಬರೋಣ ಅಂತ ಲೇಟ್ ಆಗಿದ್ರು ಹೋಗ್ತಾ ಇದ್ವಿ. ಇಲ್ಲೇ ತಗೊಳ್ಳೋದು ಯಾವಾಗ್ಲೂ ಹೂವು ತಗೊಂಡು ನಾವು ಚೆನ್ನಾಗಿದೆ ಅನ್ಬಿಟ್ಟು ನಾವಿಲ್ಲಿ ಬರೀ ನಾವ್ ಏನ್ ಹಬ್ಬ ಮಾಡಲ್ಲ, ಸುಮ್ನೆ ಹೂವು ಹಾಕೋಣ ಅನ್ಬಿಟ್ಟು ದೀಪ ಹಚ್ಚಕ್ಕೆ ಬರೀ ಹೂವು ಒಂದೇ ತಗೊಂಡಿದ್ದು, ಬೇರೆ ಏನು ತಗೊಳ್ಳಿಲ್ಲ. ಅವ್ರು ಹೇಳ್ತಾ ಇದ್ರು ಎಲ್ಲಾ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ. ಹೌದು ಅಂದ್ರೆ ಎಲ್ಲರೂ ಬರ್ತಾರೆ, ಹೂವು ಎಲ್ಲ ವಿಡಿಯೋ ಮಾಡ್ಕೊಂತಾರೆ, ಫೋಟೋ ಇಡ್ಕೊಂತಾರೆ ಅಂತ ಹೇಳ್ತಾ ಇದ್ರು. ಹೌದು, ನಾವು ಅದಕ್ಕೆ ವಿಡಿಯೋ ಮಾಡ್ತಾ ಇರೋದು. ನೀವು ಹೇಳಿ ಕಡಿಮೆ ಕೊಡಿ ನಿಮ್ಗೆ ಪ್ರಮೋಷನ್ ಸಿಗುತ್ತೆ ಅಂದ್ರೆ. ಇಲ್ಲ ಕಡಿಮೆ ಆಗಲ್ಲ ಅಂದ್ರು, ಅವ್ರ ರೇಟ್ ಎಲ್ಲ ಕಡಿಮೆ ಕೊಡಲ್ಲ ಗೈಸ್. ಅವ್ರು ಹೇಳಿದ್ ರೇಟೇ ತಗೊಬೇಕು. ಅವ್ರು ಹೇಳ್ತಾ ಇದ್ರು ಹೆಂಗೆ ನಮ್ ಕಷ್ಟ ಹೆಂಗಿರುತ್ತೆ ಹಂಗೆ ಹೆಂಗೆ ಅಂತ. 10 kg ಹೂವು ಕಟ್ರೆ ನಮಗ್ ಸಿಗೋದೆ 500 ರೂಪಾಯಿ ಅಷ್ಟೇ, ಬೇಕಾದ್ರೆ ಎಲ್ಲಾದ್ರೂ ಕೇಳಿ ಅಂತ. ಇಲ್ಲ ಹೂವು ಎಲ್ಲ ಕಡಿಮೆ ಇದೆ ಅಂತ ನಾನ್ ಹೇಳ್ತಾ ಇದ್ದೆ. ಇಲ್ಲಮ್ಮ ಕಡಿಮೆ ಏನಿಲ್ಲ ಅದು ಈ ತರ ಎಲ್ಲ ಹೇಳ್ತಾ ಇದ್ರು. ಆಯ್ತು ಅಂದ್ಬಿಟ್ಟು ನಾನು ರೇಗಿಸ್ಕೊಂಡು ಅವ್ರನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂದ್ರೆ ಸುಮ್ನೆ ಕೇಳ್ದೆ ಗೈಸ್. ಅವರು ಕೊಡಲ್ಲ ಅಂತ ಗೊತ್ತು ನನಗೆ. ಅದ್ ತಗೊಂಡು ನಾವು ಬಂದ್ವಿ. ಆಮೇಲೆ ಹೊಟ್ಟೆ ಹಸಿತಾಯ್ತು, ಏನಾದ್ರು ತಿನ್ನೋಣ ಅಂತ ಹೋದ್ವಿ. ಆಮೇಲೆ ನಮ್ಮ ಮನೆಯವರು ಕೇಳ್ದೆ, ನಂಗು ತುಂಬಾ ಹೊಟ್ಟೆ ಹಸಿತಾಯ್ತು ತಗೊಳ್ಳಿ ಅಂತ. ಅದಕ್ಕೆ ಅವ್ರು ನನಗೆ ರೋಟಿ ಕರಿ ಮತ್ತೆ ಅವ್ರಿಗೆ ಮಸಾಲೆ ದೋಸೆ ತಗೊಬಂದ್ರು. ಅದೆಲ್ಲ ತಿನ್ಕೊಂಡು ನಾವು ಬೇಗ ಬೇಗ ಮನೆಗೆ ಹೋದ್ವಿ, ಯಾಕಂದ್ರೆ ಮಕ್ಳು ವೇಟ್ ಮಾಡ್ತಾ ಇರ್ತಾರೆ ಅಲ್ಲಿ. ಅದಕ್ಕೆ ಲೇಟ್ ಆಯ್ತು ರೀ, ಬೇಗ ಹೋಗೋಣ ಬನ್ನಿ ಅಂತ ಹೋದ್ವಿ. ಅವ್ರು ತುಂಬಾ ಫಾಸ್ಟ್ ಆಗಿ ಓಡಿಸ್ತಾರೆ ಗೈಸ್. ಇವಾಗ ಮನೆಗೆ ಬಂದ್ವಿ, ತುಂಬಾ ಲೇಟ್ ಆಗಿತ್ತು ನೋಡಿ ಗೈಸ್. ಹೆಂಗ್ ವೆಯ್ಟ್ ಮಾಡ್ತಾ ಇದ್ದಾನೆ ಮನೆಗೆ ಬಂದಿದ್ದಕ್ಕೆ. ಇದೇ ತಡ ಮೇಲಿಂದ ಕೆಳಗೆ ಬಂದು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದ. ಆಮೇಲೆ ಅವ್ರ ಫ್ರೆಂಡ್ ಎಲ್ಲ ಹಾಯ್ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಅವ್ನಿಗೆ ಹಾಯ್ ಮಾಡ್ತಾ ಇದ್ದ. ಅವ್ನಿಗೆ ಹೇಳ್ತಾ ಇದ್ದ ನಮ್ಮ ಮಮ್ಮಿ ಯೂಟ್ಯೂಬ್ ಚಾನಲಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾರೆ, ವಿಡಿಯೋ ಮಾಡ್ತಿದ್ದಾರೆ ಅಂತ. ಬರೆಯೋ ನಡೆಯೋ ಬರೀ ನಿಂದಿದೆ ಅಂತ ನಾನು ಹೇಳಿದೆ. ಅದಕ್ಕೆ ಅವನು ಓಡೋದಲ್ಲಿ ಲೈಟ್ ಆಫ್ ಮಾಡಿಬಿಟ್ಟು ಬಾ ಅಂತ ನಾನು ಹೋದೆ. ನಾನು ಹತ್ಕೊಂಡು ಮನೆ ಒಳಗಡೆ ಹೋಗ್ತಾ ಇದ್ದೀನಿ, ಅವನು ಕಾಯ್ಕೊಂಡೇ ಇದ್ದ. ಇನ್ನೂ ಊಟ ಮಾಡಿಲ್ವಾ? ಅಷ್ಟು ಚಿಕ್ಕದಲ್ಲಿ ಹಾಕೊಂಡಿದ್ಯಾ, ಕೆಳಗೆ ಕುತ್ಕೋ. ಏನಾಗಿದೆ ಗೈಸ್? ಯಾಕೆ ಗೈಸ್? ಇನ್ನ ಮುಗಿಸಿಲ್ವಾ? ಓದಿಲ್ವ ಇನ್ನ? ಯಾಕೆ? ಪ್ರಾಕ್ಟೀಸ್ ಮಾಡಬೇಕು ತಾನೆ. ನೋಡು ಅವಾಗಲೇ ತಿನ್ಬೇಕು ತಾನೆ ಊಟ. ಎಷ್ಟು ಸೋಸ್ತಾ ಇದ್ದೀವಿ. ವಿಡಿಯೋ ಮಾಡೋಣ ಮಾಡ್ತಾ ಇರೋದು ಬಾ. ಇಲ್ಲ ಅದಕ್ಕೆ ಕೆಳಗೆ ಕೂತ್. ಆಮೇಲೆ ನನ್ಗೆ ಏನು ಮಾಡಿದ್ರು ಅಂತ ನೋಡಿದ್ರೆ ಅವಲಕ್ಕಿ ಮಾಡಿದ್ರು. ನಾನು ರೈಸ್ ತಿನ್ನಲ್ಲ, ನೈಟ್ ಹೊತ್ತು ರೈಸ್ ತಿನ್ನಲ್ಲ ಅಂತ ಅವಲಕ್ಕಿ ಮಾಡಿದ್ರು. ಆಮೇಲೆ ನಾನೇ ಪ್ರಿಪೇರ್ ಮಾಡಿದ್ದೆ ಮಧ್ಯಾಹ್ನ ರಸಮ್, ಬಿಸಿ ಆಗ್ತಾ ಇತ್ತು. ರಾತ್ರಿ ಎಲ್ಲ ರೆಡಿ ಮಾಡಿದ್ನಲ್ಲ ಗೈಸ್, ಪೂಜೆ ನಮ್ಮ ಮನೆಯವ್ರಿಗೆ ಊಟ ಬೇಕನ್ಬಿಟ್ಟು ಬೆಳಗ್ಗೆ ಬಂದಿದ ತಕ್ಷಣ ಪೂಜೆ ಮಾಡಿದ್ರು. ಅಂದ್ರೆ ನಾನೆಲ್ಲ ಜೋಡಿಸ್ಕೊಟ್ರೆ ನಮ್ಮ ಮನೆಯವ್ರು ಪೂಜೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದ. ಅವನು ಯಾರಿಗೆ ಹೋಗ್ಬೇಕು, ಯಾರ ಬರ್ತ್ಡೇಗೆ ಹೋಗ್ಬೇಕಂತ ಹೇಳ್ತಾನೆ ನೋಡಿ. ಫ್ರೆಂಡ್ ಅವರು ಇಲ್ಲ ಓದ್ಕೊಂಡಿದ್ಯಾ ಇಲ್ಲ? ನೀನು ಏನ್ ಬರೀತೀಯ? ಒದೆ ಕೊಡ್ತೀನಿ ಎಲ್ಲ ಹೇಳಿದ್ರೆ. ಹೆಂಗ್ ಕೊಡ್ತೀನಾ? ಹೆಂಗ್ ಕೊಡ್ತೀನೋ ನಿನಗೆ ಗೊತ್ತು. ಆಚೆ ಹೋಗಿದ್ವಲ್ಲ, ಅವ್ರು ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋಗಿ ಕೂತ್ಕೋಬೇಕಂತ ಬಂದರು. ಹಂಗೆ ವಿಡಿಯೋ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಬೇಕಂತ ಹೆಂಗಿದ್ದೀನಿ ಅಂತ ನೋಡ್ಕೊಂಡು ಕೊಡೋಕೆ ಅಂತ ಅದಕ್ಕೆ ವಿಡಿಯೋ ಮಾಡ್ಕೊಂಡು ಹೆಂಗಿದೆ
such a spark, race run away with the spoon. First ಹೇಳ್ಬಿಟ್ಟು ಬೇಡ ಅದು story time, unity, an old man and four sons. They always fought among themselves. One day, he thought of a plan. He told all his sons, yes, his eldest son, to break the bundle of sticks. But he did not break it. An old man opened the bundle. Yes, he saw his son to break the cinders. Every son brought it. An old man said, so all remain united, you will remain strong. Moral of the story. Unity is the strength. ಅವರಪ್ಪ ಊಟ ಮಾಡು ಅಂತ ಅವ್ರ ಮಗಳಿಗೆ ಹೇಳ್ತಾ ಇದ್ರು. ಅವಳು ತಿಂತಾ ಇಲ್ಲ. ಎಷ್ಟೊತ್ತಿಗೆ ಬಂದೆ? 7:40. ಕರ್ಕೊಂಡು ಹೋಗ್ಬೇಕಿತ್ತು. ಏನೋ ಹೇಳ್ಬಾರ್ದು. ವ್ಲಾಗ್ ಮಾಡ್ತಾ ಇರೋದು ಅಂತ ಕೇಳು. ಏನಾದರೂ ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ನಿಮ್ದು ಏನು ಹಬ್ಬ ಇರೋದು? ಹೇಳು. ಸ್ಕೂಲಲ್ಲಿ ಮಿಸ್ಸು ದಂಡನಪತಯೇ ನಮೋ ನಮಃ ವಿಶ್ವವಿನಾಯಕ ನಮೋ ತಾನೆ ಓದಲಿ ಹಾಡ ಬೇಳೆಯ ತಿಳಿವಳು ನೀನಾಡ್ತಾಳ ಚೆನ್ನಾಗಿ ಬರ್ದೇ ಇಲ್ವಾ? ಬಾ ಈ ಕಡೆ ಎಲ್ಲಿ ಬಾ. ಇವಾಗ ಹೇಳು. ಬೀಯಿಂಗ್ ಆನೆಸ್ಟ್. ಹೇಳು. ಆಲ್ವೇಸ್ tell the truth. Do not tell lies. Be honest at all and stool. Admit your mistake. Honest children are trust by everyone. ಬಾ ಹೇಳಲ್ಲ. ಗೊತ್ತು ನಿಮಗೆ. ಎಲ್ಲಿ ಸರಿಯಾಗಿ ಇಟ್ಕೋ ಬುಕ್ಸು. ಬಿಗ್ ಬಿಗ್ಸ್ ಎಲ್ಲ ಮರ್ತೋಗಿದ್ಯಾ ನೀನು? ವ್ಯಾನ್. Bye. Good night. See you tomorrow. Bye guys. Bye guys. See you tonight tomorrow. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಅಲ್ಲಿ ಒಂದು ತೆಲ್ದರೆ ಒಂದು ಬಟನ್ ಇರುತ್ತೆ. ಅದು ನೀನು ಫಸ್ಟ್ ಹೇಳು. ನಿಮಗೆ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ, ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಅಂದ್ರೆ ಒಂದು ತೆಲ್ದರೆ ಒಂದು ಬಟನ್ ಇರುತ್ತೆ. ಅದನ್ನ ಪ್ರೆಸ್ ಮಾಡಿ ನೋಡಿ ಯಾಕೆ ಚೆನ್ನಾಗಿರುತ್ತೋ ಅದನ್ನ ಮಾಡಿ. ನಿಮ್ಗೆ ಯಾವ ಥರ ಲಾಗ್ಸ್ ಬೇಕೋ ಕಮೆಂಟ್ ಮಾಡಿ ಗೈಸ್. ಆ ಕಂಟೆಂಟು ನಾವು ಒಂದು ಮಾಡೋಣ ನಿಮ್ಗೆ ಇಷ್ಟ ಆಗಿದ್ರೆ.